ಕೃಷ್ಣ ಸಂದೇಶ ನಿಮಗಾಗಿ. ಸುಡುವ ಬೆಂಕಿಗೆ ಕೈ ಹಾಕಿದರೆ ಯಾರೂ ಉಳಿಯಲು ಸಾಧ್ಯವಿಲ್ಲ. ನೊಂದವರ ಬಾಳಿಗೆ ನೆಮ್ಮದಿಯ ಬೆಂಕಿ ಹಚ್ಚಿದ ಪಾಪಿಗಳಿಗೂ ಉಳಿಗಾಲವಿಲ್ಲ. ಅವರ ಕಣ್ಣೀರಿನ ಬೆಂಕಿಯಿಂದಲೇ ಸುಟ್ಟು ಬೂದಿಯಾಗುತ್ತಾರೆ. ಪಾಂಡವರನ್ನು ತುಳಿದವರು ದ್ರೌಪದಿಯ ಶಾಪದಿಂದಲೇ ಸರ್ವನಾಶವಾದರು. ಗ್ರಹಚಾರ ಮತ್ತು ಹಣೆಬರಹ ಯಾರಿಗೆ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಅದಕ್ಕೆ ಯಾರನ್ನೂ ಸಹ ಕೀಳಾಗಿ ನೋಡಬಾರದು. ಬೆಂಕಿಯ ಜ್ವಾಲೆಯಲ್ಲಿ ಬಿದ್ದವರು ಹೇಗೆ ನರಳುತ್ತಾ ಸುಟ್ಟು ಬೂದಿಯಾಗುತ್ತಾರೋ ಹಾಗೆಯೇ ನಮಗೆ ದ್ರೋಹ ಮಾಡಿದ ಪಾಪಿಗಳು ನರಳಬೇಕು. ಭಗವಂತ ಈ ನೊಂದ ಜೀವದ ಪ್ರಾರ್ಥನೆಯಿಂದ ಬೇಗ ಈಡೇರಿಸು. ನಿಮ್ಮ ನೆಮ್ಮದಿ ಹಾಳು ಮಾಡಿದ ಪಾಪಿಗಳು ಕೂಡ ನರಳಿ ಹಾಳಾಗಬೇಕು. ಇದನ್ನು ಕೇಳಿ ನಿಮ್ಮ ಜೀವನವೇ ಬದಲಾಗುತ್ತದೆ. ನೊಂದ ಮನಸ್ಸಿಗೆ ಈ ಮಾತುಗಳು. ಭಗವಂತನಿಂದ ಭಗವಂತನನ್ನು ಬೇಡಿಕೊಳ್ಳಿ. ಭಗವಂತನಿಂದ ಭಗವಂತನನ್ನು ಬೇಡಿಕೊಂಡವರಿಗೆ ಮತ್ತೆ ಏನು ಬೇಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಭಗವಂತನ ಪ್ರಕಾರ ಕೋಪ ನಿಯಂತ್ರಣದಲ್ಲಿರಬೇಕು. ಇಲ್ಲವಾದರೆ ನಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ. ಪರಿಸ್ಥಿತಿ ಯಾವುದೇ ಇರಲಿ, ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು. ಎಲ್ಲವನ್ನು ಶಾಂತಿಯಿಂದ ನಿಭಾಯಿಸಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಟ್ಟು ಹೋಗುವುದು ನಾವೇ. ಮುಂದೊಂದು ದಿನ ಕೋಪವೇ ನಿಮ್ಮ ಸೋಲಿಗೆ ಮೂಲ ಕಾರಣವಾಗಬಹುದು. ಆದ್ದರಿಂದ ಶಾಂತಿಯಿಂದ ಕಾಪಾಡುವುದು ತುಂಬಾ ಮುಖ್ಯವಾಗುತ್ತದೆ. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದುರು ಮಂಡಿಯೂರಿ ಕಾಲು ಹಿಡಿಯುವ ದಿನವೂ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷುಕ ರಾಜನೂ ಆಗಬಹುದು, ರಾಜ ಭಿಕ್ಷುಕನೂ ಆಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ಫಲವನ್ನು ನೀಡುತ್ತದೆ. ಶತ್ರುಗಳಿಗೆ ನಮಸ್ಕಾರ ಮಾಡಿದರೂ ಒಳ್ಳೆಯತನ ಬಯಸೋದು ಸನಾತನ ಧರ್ಮದಲ್ಲಿ ಮಾತ್ರವೇ ಇದೆ. ಬೆಟ್ಟದಂಥ ನೋವೇ ಬರಲಿ, ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು. ಪ್ರಾಮಾಣಿಕ ಪ್ರಯತ್ನ ಮಾಡು. ನಿನಗೆ ನಾನಿದ್ದೇನೆ. ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಸತತ ಪ್ರಯತ್ನ ಮಾಡು, ಗೆದ್ದೆ ಗೆಲ್ಲುತ್ತೀಯ. ಕಷ್ಟದಲ್ಲಿ ತಾಳ್ಮೆ ಇರಲಿ, ಯಾಕಂದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳುವ ಪ್ರಯತ್ನ ಮಾಡಬೇಡಿ. ಕೆಟ್ಟವರು ಎಷ್ಟೇ ದಿನ ಮೆರೆಯಲಿ ನೀನು ಪ್ರತಿಕ್ರಿಯಿಸಬೇಡ, ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೂ ತಿಳಿಯುತ್ತದೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳು ಕಾವು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವವಾಗುತ್ತವೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ನಾನು ನಿಮಗೆ ತಂದುಕೊಡುತ್ತೇನೆ. ಬಯಸಿದ್ದೆಲ್ಲ ಸಿಗುವಂತೆ ಇದ್ದಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲವನ್ನ ಹೇಳುವಂತೆ ಇದ್ದಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದೇ ಇದ್ದಿದ್ದರೆ ಹೊಸ ಪ್ರಯತ್ನಗಳು ಹುಟ್ಟುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯಗಳು ಗೊತ್ತಾಗುತ್ತಿರಲಿಲ್ಲ. ಕೆಲವೊಮ್ಮೆ ನಾವು ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಇದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು. ಹಾಗೆಯೇ ಜೀವನದಲ್ಲಿ ಏಳು ಬೀಳುಗಳು ಸಹಜ. ನೀವು ಎಲ್ಲಿ ಬೀಳುತ್ತೀರೋ ಅಲ್ಲಿಂದಲೇ ನಿಮ್ಮ ಯಶಸ್ಸಿನ ದಾರಿ ಪ್ರಾರಂಭ ಮಾಡಿ. ಈ ಮಾತನ್ನು ನಿನ್ನ ಜೀವನದ್ದಕ್ಕೂ ಮರೆಯಬೇಡ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡ. ಆ ಸಂತೋಷಕ್ಕೆ ಕಾರಣ ನೀನಾಗಿದ್ದರೆ ಒಳ್ಳೆಯದು. ಆದರೆ ಒಂದು ನೆನಪಿಡು, ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗು. ಆ ದುಃಖಕ್ಕೆ ಮಾತ್ರ ನೀನು ಎಂದಿಗೂ ಕಾರಣನಾಗಬೇಡ. ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಖಂಡಿತ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಿನ್ನಲ್ಲಿ ಇರಲಿ. ನಿಮಗಾಗಿ ನೀವು ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗುತ್ತದೆ. ಆದರೆ ಯೋಚಿಸಿ ನೋಡಿ, ನೀವು ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತದೆ. ಕೊನೆಯದಾಗಿ ಒಂದು ಮಾತು, ತೀರಾ ಅಸಹ್ಯ ಅನಿಸುವಷ್ಟು ಯಾರನ್ನು ದ್ವೇಷಿಸಬೇಡಿ. ಹಾಗೆ ತೀರಾ ಅಂಗಲಾಚಿ ಯಾರನ್ನು ಬೇಡಿಕೊಳ್ಳುವಷ್ಟು ಪ್ರೀತಿ ಮಾಡಬೇಡಿ. ಯಾವುದೇ ಅತಿಯಾದ ಸಮಯ ಬದಲಾದಂತೆ ಅವೇ ನಿಮಗೆ ದೊಡ್ಡ ಹಿಂಸೆ ಕೊಡುತ್ತವೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು
ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ